ಮತ್ತೆ ಇಲ್ಲಿ ಆವಿಯಾಗಿ ಹೋಗ್ತಂತ 3.5 TMC, ಕೈಗಾರಿಕೆ 1 TMC. ಅಣ್ಣ ಇಷ್ಟೆಲ್ಲ ನೀರು TMC ಎಕ್ಸ್ಟ್ರಾ ಇಟ್ಕೊಂಡು ನಮ್ಮ ಹತ್ರ ಅವ್ರು ಹೇಳಿದ್ದಣ್ಣ, ನಾನು ಹೇಳಿದ್ದಲ್ಲ, ಇದು ಅವ್ರು ಕೊಟ್ಟಿರೋಂಥ ಡಾಕ್ಯುಮೆಂಟ್ 40 TMC ನೀರು ಟೋಟಲ್ ಅವಾಗ ನಮ್ಮ ಡ್ಯಾಮ್ನಾಗ. ಅಂದ್ರೆ ಹಿಂದಿಂದ ಅಂತಂದ್ರೆ ಬಿಜಾಪುರ ಬಾಗಲಕೋಟೆ ರೈತರು ಬೆಳೆಯಕ್ಕೆ MB ಪಾಟೀಲ್ರು, ಶಿವಾನಂದ್ ಪಾಟೀಲ್ರು, ತಿಮ್ಮಾಪುರವ್ರಲ್ಲಿ ನೀರು ಉಳಿಸಂದ್ರು 15-20 TMC ನೀರ್ನ ಅವ್ರ ಕಬ್ಬು ಬೆಳೆಯಕ್ಕೆ ಅವ್ರು ಉಳಿಸಂದ್ರು. ನಮ್ಮ ರೈತರು ಏನ್ ಅನ್ಯಾಯ ಮಾಡಿದ್ರಿ? ಸುರ್ಪುರ್ ರೈತರು ಏನ್ ಅನ್ಯಾಯ ಮಾಡಿದ್ರು? 60 TMC ನೀರು ಡ್ಯಾಮ್ನಾಗ ಇಟ್ಕೊಂಡು ಹೆಚ್ಚಿಗೆ ಹೇಳ್ತಿದ್ದೆ ನಾನು. ಡೆಡ್ ಸ್ಟೋರೇಜ್ ಬಿಟ್ಟು 60 TMC ನೀರು ಡ್ಯಾಮ್ನಾಗಿತ್ತು. 60 TMC ನೀರಂದ್ರೆ ವಾರ ಬಂದಿ ಮಾಡಿದ್ರೆ ನಾವು 75 ದಿನಕ್ಕಿಂತ ಹೆಚ್ಚು, ಬರೇ ನಾವು ಡೈರೆಕ್ಟ್ ಬಿಟ್ರೆ 75 ದಿನಕ್ಕಿಂತ ಹೆಚ್ಚು ನೀರು ಬಿಡಬಹುದಾಗಿತ್ತು. ವಾರ ಬಂದಿ ಮಾಡಿದೀವಪ್ಪ ಅಂದ್ರ 120ರಿಂದ 140 ದಿನ ನೀರು ಬಿಡಬಹುದಾಗಿತ್ತು ನಾವು. ಯಾಕೆ ಬಿಡ್ಲಿಲ್ರಿ? ಯಾಕೆ ಬಿಡ್ಲಿಲ್ಲ? ಯಾಕೆ ನಮ್ಮ ರೈತರಲ್ಲ? ನಮ್ಮ ರೈತರು ಮಂಡ್ಯ ತರ ಇತ್ತಂದ್ರೆ ಮಾತಾಡಿ ನೀವು ಹೋಗ್ತಿದ್ದಿಲ್ಲ. ಮಂಡ್ಯದಾಗ ಹಿಂಗೆ ಕಾವೇರಿ ನೀರು ಬಿಡಂಗಿಲ್ಲ ಅಂತ ಮಾತಾಡ್ರಿ, ಬಿಡ್ತಿದ್ರ? ಇಷ್ಟು ರೈತರು ನೀರು ಇಟ್ಕೊಂಡು ನಮ್ಮ ರೈತರಿಗೆ ಅನ್ಯಾಯ ಮಾಡಿ ನಿನ್ನೆ ಬಂದು ಹೇಳ್ತಾರೆ. ಏನ್ ಹೇಳ್ತಾರೆ? ಏನಪ್ಪಾ, ಮತ್ತೆ ಅವನ ಬಾಯಿಲೆ ಒಂದು ಮಾತು ಬಂತು, MLA ಡಿಸೈಡ್ ಮಾಡಿಬಿಟ್ಟಾನ, DK ಶಿವಕುಮಾರ್ ನಾನು ಆಲ್ರೆಡಿ MLA ಆಗಿನಂತ. ಏನ್ ಹೇಳ್ದ? MLA ಆಮೇಲೆ ಇಲ್ಲ ಮಾಜಿ MLA ಹೇಳ್ಕೊಂತ ಓಡಾಡ್ತಂತ 2 TMC ನೀರು ಬಿಡ್ತಾನಂತ, 2 ಬೆಳೆಗೆ ನೀರು ಬಿಡ್ತಾನಂತ ಹೇಳ್ತಾನಂತ ಅಂತ ಹೇಳ್ತಿದ್ರು ನಿನ್ನೆ. ಶಿವಕುಮಾರ್ ಅವರೇ, ಸುರ್ಪುರ ಜನ ನನಗೆ ಗೆಲ್ಲಿಸ್ತಾರಂತ ಸಂಪೂರ್ಣ ವಿಶ್ವಾಸ ಅದ. ಗೆದ್ದ ಮೇಲೆ ಅವ್ರಿಗೆ ನೀರು ಬಿಡಿಸ್ತೀನಿ, ಅದು ನನ್ನ ಶಪಥ ಅದ. ನಾನು ಸುರ್ಪುರ ತಾಲೂಕು ಜನತೆಗೆ ನೀರು ಬಿಡಿಸೋದು, ಪ್ರಾಣ ಕೊಟ್ಟಾದ್ರೂ ನೀರು ಬಿಡಿಸಂತ ಕೆಲಸ ಈ ನಿಮ್ ರಾಜುಗೌಡ ಮಾಡೇ ಮಾಡ್ತಾನೆ. ಮತ್ತೆ ಹೇಳ್ತಾರ, ಮೊನ್ನೆ ಏನೋ ಕಬಡ್ಡಿ ಆಡಕ್ ಬಂದಿದ್ದ, ಕ್ರಿಕೆಟ್ ಆಡಕ್ ಬಂದಿದ್ದ ಅಂತ. ಅಲ್ರಿ, ನಾನು ಎಲ್ಲರ ಎದುರಿಗೆ ಓಪನ್ ಗ್ರೌಂಡ್ನಾಗ ಕಬಡ್ಡಿ ಆಡ್ತೀನಿ, ಓಪನ್ ಗ್ರೌಂಡ್ನಾಗ ಕ್ರಿಕೆಟ್ ಆಡ್ತೀನಿ. ಕೆಲವ್ರು ಮಾತಾಡೋರು ಇಂಡೋರ್ ಗೇಮ್ನಾಗ ಆಡ್ತಾರ, ಅವ್ರು ನನಗೆ ಹೇಳಕ್ ಬರ್ತಾರೆ, ಇನ್ನ ಇಸ್ಪಟ್ ಆಡ್ತಿದ್ದೆ, ಮಟಗ ಆಡ್ತಿದ್ದೆ ಅಂದ್ರೆ ಅದು ತಪ್ಪು ಅಂತ ಹೇಳ್ರಿ, ಒಪ್ಪಿ ಅಂತೀವಿ. ಸುರ್ಪುರ್ ತಾಲೂಕ್ ಜನ ಕ್ರಿಕೆಟ್ ಆಡೋನೇ MLA ಆಗಿ ಮಾಡಿದ್ದಾರೆ, ಅದನ್ನ ಅವ್ರು ಮರ್ತಿದ್ದಾರೆ. ಏನ್ ಕೆಲಸ ಮಾಡ್ಯಾನ? ನೀವು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿದ್ರಿ. ಆ ಬ್ರ್ಯಾಂಡ್ ಬೆಂಗಳೂರಾಗ ಇವತ್ತ ಕಾರ್ ತೊಳೆದ್ರ 5,000 ರೂಪಾಯಿ ದಂಡ ಹಾಕ್ತೀರಿ, ಕಾರ್ ತೊಳೆದ್ರ 5,000 ರೂಪಾಯಿ ದಂಡ ಹಾಕ್ತೀರಿ. ಈ ರಾಜುಗೌಡ ಯಡಿಯೂರಪ್ಪ ಸಾಹೇಬ್ರ ಆಶೀರ್ವಾದದಿಂದ ಇವತ್ತ ಸುರ್ಪುರ್ಗೆ ಕುಡಿಯೋ ನೀರಿನ TMC, ನಮ್ಮ ಸುರ್ಪುರ್ ನಗರಸಭೆಗೆ 24/7 ಕುಡಿಯೋ ನೀರಿನ ವ್ಯವಸ್ಥೆ ನಾನು ಮಾಡಿದ್ದೇನೆ.